ನಾನಿವತ್ತು ಸಕ್ರೆಬೈಲಿನ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೇನೆ. ಇದು ಶಿವಮೊಗ್ಗದಲ್ಲಿರುವುದು. ನಿಮಗೆ ಪ್ರಾಣಿಗಳ ಮೇಲೆ ಇಂಟ್ರೆಸ್ಟ್ ಉಂಟು ಅಥವಾ ಆನೆಯನ್ನ ತುಂಬಾ ಹತ್ತಿರದಲ್ಲಿ ನೋಡ್ಬೇಕಂತಿದ್ರೆ ಇಲ್ಲಿಗೆ ಬರ್ಬೋದು. ಇಲ್ಲಿ ನಾನೊಂದು ಆಶೀರ್ವಾದ ತಗೊಳ್ತಿದ್ದೇನೆ ನೋಡಿ. ಇಂಥ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿದ್ರೆ ನೀವು ಎಲಿಫೆಂಟ್ ಬಾತಿಂಗ್ ಅನ್ನ ಆಪ್ಟ್ ಮಾಡಬೇಕು. ಅದು ಬೇಡ ನಂಗೆ ನಾನು ದೂರದಲ್ಲಿ ನೋಡ್ತೇನೆ ಅಂತ ಹೇಳಿದ್ರೆ ಜಸ್ಟ್ ಎಂಟ್ರಿ ಫೀಸ್ ತಗೊಂಡ್ರೆ ಸಾಕಾಗ್ತದೆ. ಆದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಎಂತ ಅಂತ ಹೇಳಿದ್ರೆ ಆದಷ್ಟು ಬೇಗ ರೀಚ್ ಆಗಿ, ಅಂದ್ರೆ 8:30ಕ್ಕಿಂತ ಮೊದಲೇ ರೀಚ್ ಆದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗ್ತದೆ. ಕ್ರೌಡ್ ಕೂಡ ಕಮ್ಮಿ ಇರ್ತದೆ. ಇನ್ನು ಇದರ ಎಕ್ಸ್ಪೀರಿಯನ್ಸಿನ ವಿಷಯಕ್ಕೆ ಬರ್ಬೇಕಂತ ಹೇಳಿದ್ರೆ ಎಲಿಫೆಂಟ್ಗಳ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಇಂಟ್ರೆಸ್ಟ್ ಇದ್ದವರಿಗಂತೂ ಅದ್ಭುತವಾದ ಜಾಗ ಇದು. ಮಾವುತರೊಟ್ಟಿಗೆ ಮಾತಾಡ್ತಾ ಆನೆಗಳಿಗೆ ಸ್ನಾನ ಮಾಡಿಸೋದುಂಟಲ್ಲ, ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇಂಥ ಎಕ್ಸ್ಪೀರಿಯನ್ಸ್ ನಮ್ಮ ಕರ್ನಾಟಕದಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಭಾರಿ ಖುಷಿ ಆಗ್ತದೆ. ಫ್ಯಾಮಿಲಿ ಒಟ್ಟಿಗೆ ಒಂದು ಔಟಿಂಗ್ ಹೋಗ್ಲಿಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಕಿವಿ ಮುಟ್ಟಬಹುದಾ? ಇವುಗಳಿಗೆ ಕಿವಿ ಸ್ವಲ್ಪ ಸೂಕ್ಷ್ಮ ಅಲ್ಲ, ಅದಕ್ಕೆ ಅಲ್ಲ. ಇದು ಎಷ್ಟು ಇದೆ ಮನೆಗೆ? ಉಡುಪಿ. ನೀವು ಲಕ್ಷ್ಮೀಚ? ಲಕ್ಷ್ಮೀಚ ಎಲ್ಲಿದ್ದಾನೆ? ಇಲ್ಲೆಲ್ಲ ಇದ್ದಾನಂತಲ್ಲ. ಓ ಹೌದಾ? ಓ, ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಾಗ ನಾನು ಉಡುಪಿ ಅಂತ ಹೇಳಿದ್ದೆ ಒಬ್ಬರಿಗೆ. ಇಲ್ಲಿ ಅವ್ರು ನಿಂಗೆ ಲಕ್ಷ್ಮೀಚ ಗೊತ್ತಾ ಅಂತ ಕೇಳಿದ್ರು ಅವ್ರು ಫಸ್ಟಿಗೆ. ಅವ್ರು ಅಲ್ಲೆಲ್ಲ ಇದ್ದಂತೆ ಆಚೆ ಕಡೆಯಲ್ಲಿ. ಸುಭದ್ರಾ ಸುಭದ್ರಾ ಇವ ಎಲ್ಲಿಂಟು ಗೊತ್ತಿಲ್ಲ ನನಗೆ. ಓ, ಇವನನ್ನು ಯಾವಾಗ ಹಿಡಿದದ್ದು? ಹೌದಾ? ಇವನಾ? ಅದಕ್ಕೆ ಇವನ ಹೆಸರು ರಾಘವೇಂದ್ರವ? ಅಂದ್ರೆ ಚಿಕ್ಕದಿಂದಲೇ ಇವ ಇದ್ದದ್ದು ದೇವಸ್ಥಾನದಲ್ಲಿ ಇದ್ದು. ಹಾ, ಆಯ್ತಾಯ್ತು. ಇಲ್ಲಿ ಆನೆ ಹಿಡ್ಲಿಕ್ಕೆ ತಗೊಂಡು ಹೋಗ್ತಾರ? ಇವನಿಲ್ಲ ಹೋಗ್ತೀರಾ ನೀವು ಸಹ? ಅದಕ್ಕಿಂತ ಕುಮ್ಕಿ ಆನೆ ಅಂತ ಹೇಳುದು ಅದಕ್ಕೆ? ಕುಮ್ಕಿ ಆನೆ. ಹೌದು. ಅಲ್ಲ, ಇವುಗಳೆಂದರೆ ಇವರದ್ದು ಮಾವುತನವರ ಮೊದಲಿನ ಮಾಡಿಕೊಂಡ ಭಾಷೆ ಅಂತ. ಆದ್ರೆ ಕೇರಳದವರೆಲ್ಲ ಮಲಯಾಳಂ ಹೇಳ್ತಾರ. ಹಾ, ನನ್ನ ಮತ್ತೆ ಮಾವುತರ ಸಂಭಾಷಣೆಯನ್ನ ನೀವು ಕೇಳಿದ್ರ ಅನ್ಕೊಂಡಿದ್ದೇನೆ. ನಾನು ಮೊದಲೊಂದ್ಸಲ ಬಂದಾಗ ಸಹ ನನ್ಗೆ ಉಡುಪಿಯವ ಅಂತ ಹೇಳಿದಾಗ ಲಕ್ಷ್ಮೀಶನ ಬಗ್ಗೆ ಗೊತ್ತಾ ಅಂತ ಕೇಳಿದ್ರು. ಉಡುಪಿಯವರಿಗೆಲ್ಲರಿಗೂ ಗೊತ್ತಿರ್ತದೆ ಯಾರು ಲಕ್ಷ್ಮೀಶ ಅಂತೇಳಿ. ನಮ್ಮ ಲಕ್ಷ್ಮೀವ ತೀರ್ಥರ ಮುದ್ದಿನ ಆನೆ ಅದು ಲಕ್ಷ್ಮೀಶ ಅಂತೇಳಿ, ಬಾರಿ ಫೇಮಸ್ ಅವ ಅನ್ನೋ ಬಗ್ಗೆ ಗೊತ್ತುಂಟು, ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಇನ್ನು ಇಲ್ಲಿ ಒಂದು ಸಣ್ಣ ಆನೆದು ಮರಿ ಇತ್ತು. ಇದರೊಟ್ಟಿಗೆ ಯಾರನ್ನ ಆಡ್ಲಿಕ್ಕೆ ಬಿಡ್ಲಿಲ್ಲ. ರೀಸನ್ ಎಂತ ಅಂತ ಹೇಳಿದ್ರೆ ಇವುಗಳು ಆಟ ಅಂತ ಹೇಳಿ ಬಂದು ಗುದ್ದುತ್ತಾವಂತೆ. ಮತ್ತೆ ಸಣ್ಣ ಮರಿ ಅಲ್ಲ, ಅದಕ್ಕೆ ಮಾವುತನದ್ದು ಗುರ್ತ ಇದ್ರೆ ಸಾಕು, ಬೇರೆಯವರದೆಲ್ಲ ಗುರ್ತಾಗುದು ಬೇಡ ಅಂತೇಳಿ. ಇನ್ನು ಸ್ನಾನ ಮಾಡಿಸಿದ ನಂತರ ಅವುಗಳನ್ನ ಕರ್ಕೊಂಡು ಹೋಗಿ ಒಂದ್ ಕಡೆ ನಿಲ್ಲಿಸ್ತಾರೆ. ಅಲ್ಲಿ ನೀವು ಫೋಟೋ ತೆಕ್ಕೊಳ್ಬಹುದು. ಬಟ್ ಇದು ಸ್ನಾನ ಮಾಡಿಸಿದಷ್ಟು ಗಮ್ಮತ್ತಾಗುದಿಲ್ಲ. ಅಲ್ಲಿ ಹೋಗಿ ನಿಂತ ನಂತರ ದೂರದಲ್ಲಿ ನಾವು ಫೋಟೋ ತೆಕ್ಕೊಳ್ಬಹುದು. ನೋಡಿ, ಈ ಆನೆ ಅಲ್ಲಿಗೆ ಹೋಗ್ತಾ ಉಂಟು. ನೀವು ಇನ್ನೊಂದು ನೋಡಿದ್ರೆ ಹೀಗೆಲ್ಲ ನೀರನ್ನು ಕೂಡ ಹಾರಿಸ್ತಾರೆ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಅದ್ರ ಗ್ರಂಥದ ಹತ್ತಿರ ಹೋಗಿ ಸಹ ನಾವು ಫೋಟೋ ತೆಕ್ಕೊಳ್ಬಹುದು. ನೋಡಿ, ಇಲ್ಲಿ ಇವರು ತೆಕ್ಕೊಳ್ತಿದ್ದಾರೆ. ಅದೇ ರೀತಿ ಇದರ ಆನೆ ಹೆಸರು ರಾಘವೇಂದ್ರ ಅಂತ. ಇವನು ಮಂತ್ರಾಲಯದಲ್ಲಿದ್ದ ಅಂತೆ. ಅಲ್ಲಿಂದ ನಂತರ ಇಲ್ಲಿಗೆ ಬಂದಿದ್ದಾನೆ. ಇವರು ಮಾವುತರ ಸಹ ಬಾರಿ ಪಾಪ ಇದ್ರು. ನಮ್ಗೆಲ್ಲ ಆನ್ಸರಿಗೆ, ನನ್ನ ಕ್ವಶನ್ಸ್ಗೆಲ್ಲ ಅವರು ಆನ್ಸರ್ ಮಾಡ್ತಿದ್ರು. ತುಂಬಾ ಖುಷಿ ಆಯ್ತು. ಇಷ್ಟು ದೊಡ್ಡ ಆನೆಯನ್ನು ಇವರ ತರ ಮೇಂಟೈನ್ ಮಾಡಿದ್ದಾರೆ, ನೋಡ್ಲಿಕ್ಕೆ ಬಾರಿ ಖುಷಿ. ನೋಡಿ, ಒಂದು ಮಗು ತರ ಬಂದಿಟ್ಟಿದ್ದಾನೆ ಇಲ್ಲಿ. ನಂತರ ಅವರು ಚೈನನ್ನೆಲ್ಲ ತೆಗೆದು ನಂತರ ಅದನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಅಲ್ಲಿ ರಾಘವೇಂದ್ರ ಮಾತ್ರ ಅಲ್ಲ, ಬೇರೆ ಬೇರೆ ಆನೆಗಳು ಕೂಡ ಇದ್ವು. ಇದಾದ ನಂತರ ನಾನೊಂದ್ 2 ಆನೆಯನ್ನು ತೋರಿಸ್ತೇನೆ ನೋಡಿ. ಹೀಗೆ ಲೈನ್ ಅಲ್ಲಿ ಕಟ್ ಹಾಕ್ತಾರೆ. ನಾನು ಹೋಗುವಾಗ ನನ್ಗೆ ಇವನ್ ಸಿಕ್ಕಿದ್ದ, ತುಂಬಾ ಒಳ್ಳೇದಿದ್ದ, ಸಾಧು ಇದ್ದ ಇವನ್ ಕೂಡ. ಮತ್ತೆ ಇವ್ರ ಮಾವುತರು ಸಹ ಬಾರಿ ಒಳ್ಳೇದಿದ್ರು.
ಹೀಗೆ ಲೈನಲ್ಲಿ ಆನೆ ಕಟ್ ಹಾಕಿದ್ ನೋಡಿದ್ರೆ ಮೊದ್ಲಿನ ಕಾಲದಲ್ಲಿ ಅರಮನೆ ಎದುರಲ್ಲಿ ಆನೆಯನ್ನ ಕಟ್ಟಿ ಹಾಕ್ತಿದ್ರಲ್ಲ, ಅದೇ ಫೀಲಿಂಗ್ ಆಗ್ತದೆ. ಅಂದ್ರೆ ಅದೇ ರೀತಿದು ಸೀನನ್ನ ರೀಕ್ರಿಯೇಟ್ ಮಾಡಿದ ತರ ಇತ್ತು ಅಲ್ಲಿ. ಇನ್ನು ಬೇರೆ ಆನೆಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೋಡಿ, ಇವನ ಹೆಸರು ಐರಾವತ ಅಂತ ಹೇಳಿ. ನೋಡ್ಲಿಕ್ಕೆ ಸಹ ಇವನು ಐರಾವತ ತರಾನೇ ಇದ್ದ. ದೊಡ್ಡ ದೊಡ್ಡ ಕೋಡು ಮತ್ತೆ ಮುಖ ಎಲ್ಲ ಕೆಂಪು, ಬಾರಿ ಲಕ್ಷಣ ಇದ್ದ ಇವ. ಇನ್ನೊಬ್ಬ ಇವನ ಸೈಡಲ್ಲಿ ಸಾಗರ್ ಅಂತೇಳಿ ಒಬ್ಬ ಇದ್ದ. ಇವನ್ ಮಾತ್ರ ಬಲಿಷ್ಠ ಆನೆ ನೋಡಿ, ಖಡಕ್ ಇದ್ದ ನೋಡ್ಲಿಕ್ಕೆ. ನಾನೊಂದು ಕ್ವಶನ್ ಕೇಳಿದೆ, ಯಾಕೆ ನೀವು ದಸರಾಕ್ಕೆಲ್ಲ ತಗೊಂಡು ಹೋಗುದಿಲ್ವಾ ಕೇಳಿದೆ. ಅವ್ರು ನೆಗಾಡಿದ್ರು ನಂಗೆ, ಯಾಕೆ ಆನ್ಸರೇ ಮಾಡ್ಲಿಲ್ಲ. ಮೇ ಬಿ ಮೈಸೂರು ಹತ್ರ ಉಂಟಲ್ಲ, ಇದು ಶಿವಮೊಗ್ಗ ದೂರ ಉಂಟಲ್ಲ, ಅದು ಸರಿ ಇದನ್ ಇರ್ಬೋದು. ಇನ್ನು ಇಲ್ಲಿ ನೋಡಿ, ಈ ಮರಿ ಬಂದ ಕೂಡಲೇ ಎಲ್ಲ ಆನೆಗಳು ಗೊಬ್ಬೆ ಹೊಡಿತಾ ಇದ್ದಾವೆ. ಇನ್ನು ಈ ಮರಿಯಂತೂ ಸ್ನಾನ ಮಾಡಿಸಿ ಬಂದದಷ್ಟೇ ಮೈ ಮೇಲೆಲ್ಲ ಧೂಳನ್ನ ಹಾಕೊಳ್ತಾ ಇತ್ತು. ಅವುಗಳಿಗೆ ಧೂಳಲ್ಲಿ ಆಡುದಂದ್ರೆ ಭಾರಿ ಖುಷಿ ಅಂತೆ. ಇಲ್ಲಿ ನೋಡಿ ಲೈನಲ್ಲಿ ನಿಲ್ಲಿಸಿದ್ದಾರೆ. ಒಂದು 2 ಬ್ಯಾರಿಕೇಡ್ ಹಾಕಿದ್ದಾರೆ. ಆ ಬ್ಯಾರಿಕೇಡ್ ಆಚೆ ನೀವು ಫೋಟೋ ತೆಕ್ಕೊಳ್ಬೇಕು. ಮೊದಲು ಆನೆ ಸವಾರಿ ಇತ್ತಂತೆ, ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಇದಾದ ನಂತರ ನೀವು ಹತ್ತಿರದಲ್ಲಿ ಲಯನ್ ಝೂ ಸಫಾರಿಗೆ ಸಹ ವಿಸಿಟ್ ಮಾಡ್ಬೋದು. ಫ್ಯಾಮಿಲಿ ಒಟ್ಟಿಗೆ ಬರ್ಲಿಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು. ಇಲ್ಲೇ ಒಬ್ಬರು ಪಾರಿವಾಳವನ್ನು ಹಿಡ್ಕೊಂಡಿದ್ರು, ಇವರನ್ನ ಮಾತಾಡಿಸಿ ನಾನು ಹೊರಟೆ. ಥ್ಯಾಂಕ್ ಯು.